ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೊಸ ರೆಸಿಪಿ. ಏನಪ್ಪ ಅಂತೀರಾ? ಬನ್ನಿ, ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೂಲಂಗಿ ಚಟ್ನಿ ಅನ್ನಕ್ಕೆ, ಸೈಡ್ ಡಿಶ್ಶು, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮೊದಲಿಗೆ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಕಲರೆಲ್ಲ ಚೇಂಜ್ ಆಗೋ ಹಾಗೆ ಚೆನ್ನಾಗಿ ಎಣ್ಣೆಲಿ ಹುರಿದಷ್ಟು ಖಾರ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನೋಡ್ತಾ ಇರ್ಬೋದು ನೀವು, ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ. ನೆಕ್ಸ್ಟು ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಆ ಹುಣಸೆಹಣ್ಣು ಹಾಗೆ ಬೆಳ್ಳುಳ್ಳಿ ಮಿಕ್ಸಿಗೆ ರುಬ್ಕೊಳ್ಳೋಕೆ ಹಾಕೊಳ್ಳೋಣ. ಹಾಗೆ ಹುರಿದಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದೆರಡು ಸ್ಪೂನು ಕಡಲೆ ಎಷ್ಟು ಹಾಕಿದ್ದೀನಿ ರುಬ್ಲಿಕ್ಕೆ. ಮೂಲಂಗಿನ ಸಣ್ಣಕ್ಕೆ ಹೆಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಮೂಲಂಗಿ ನಾವು ಯಾವಾಗ ಹಾಕ್ಬೇಕಂದ್ರೆ ನೋಡಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಅಂದರೆ ಒಂದು ಮೀಡಿಯಮ್ ಆಗಿ, ಅದು ಹಾಫ್ ರುಬ್ಬಿ ಇಟ್ಟ ಮೇಲೆ ಸ್ವಲ್ಪ ಚಟ್ನಿನ ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ಮೂಲಂಗಿನ ಹಾಕಿ ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಈ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ, ನೀರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಒಗ್ಗರಣೆಗೆ ನೀರುಳ್ಳಿ ಸಾಸಿವೆ ನೀರುಳ್ಳಿ ಬೆಂದ ಮೇಲೆ ರುಬ್ಬಿರೋ ಅಂಥ ಚಟ್ನಿನ ನಾವು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಜಾರ್ ತೊಳೆದು ನೀರು ಹಾಕಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ, ಭಾಳ ಗಟ್ಟಿಗಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಕರಿಬೇವಿದ್ರೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ನೋಡಿ, ಇಷ್ಟೇ ಗೈಸ್, ಮೂಲಂಗಿ ಚಟ್ನಿ ವೆರಿ ಈಸಿ, ಚೆನ್ನಾಗಾಗಿದೆ. ಮೂಲಂಗಿ ತಿನ್ನಲಿಕ್ಕೆ ಬಾಯಿಗೆ ಸಿಗಬೇಕು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಗೈಸ್. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮೂಲಂಗಿ ಚಟ್ನಿ ಈ ಸಾಂಬಾರಲ್ಲಿ ತಿನ್ನೋಕ್ಕೆ ಭಾಳ ಜನಕ್ಕೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಈ ಥರ ಚಟ್ನಿ ಮಾಡಿಕೊಟ್ರೆ ಮೂಲವೇದಿಗೆ ಎಲ್ಲದಕ್ಕೂ ಚೆನ್ನಾಗಿ. ಹಸಿ ಮೂಲಂಗಿ ತಿಂದರೆ ಇನ್ನೂ ಚೆನ್ನಾಗಿ. ಇಷ್ಟು ಹೇಳೋಕ್ಕೆ ಬಯಸ್ತೀನಿ ಗೈಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.